ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಏನವಿ ಅವಿ, ಏನ್ ಮಾಡ್ತಾ ಇದೀಯಾ? ಏನಾಯ್ತು? ಗೊತ್ತಿಲ್ಲ ಅಮ್ಮ. ಆ ಮಗುವಿನ ಜಾಗದಲ್ಲಿ ನಾನಿದ್ದು ಮತ್ತೆ ನಿಮ್ಮ ಮಡಿಲಲ್ಲಿ ಪುಟ್ಟ ಕಂದನಾಗಿ ಇದ್ಬಿಡ್ಲ ಅನಿಸ್ತಿದೆ. ನಿಮ್ಮ ಜೀವ ಪಣಕ್ಕಿಟ್ಟು ನಿಮ್ಮ ಮಗನ ಜೀವನದಲ್ಲಿ ಖುಷಿನ ತರಕ್ ನೋಡಿದ್ರಿ. ಇವತ್ತು ಪೂರ್ಣಿ ಮುಖದಲ್ಲಿ ತಾಯಿತನದ ಖುಷಿ ಇದೆ. ಇದಕ್ಕೆಲ್ಲ ಕಾರಣನೇ ನಿಮ್ಮ ತ್ಯಾಗ ಅಮ್ಮ. ನಿಮ್ಮಿಂದ ನಮಗೆ ಬರೀ ತಾಯಿ ಪ್ರೀತಿ ಸಿಗ್ಲಿಲ್ಲ, ನಮ್ಮ ಜೀವನದಲ್ಲೇ ಮರೆಯೋಕ್ಕಾಗದೇ ಇರುವಂಥ ದೊಡ್ಡ ಗಿಫ್ಟ್ ಸಿಕ್ತು. ನಮ್ಮ ಜೀವಕ್ಕೆ ಜೀವ ಆಗಕ್ಕೆ ಇನ್ನೊಂದು ಪುಟ್ಟ ಜೀವ ಸಿಕ್ತು. ಇದಕ್ಕೆಲ್ಲ ನಾನು ನಿಮಗೆ ಥ್ಯಾಂಕ್ಸ್ ಹೇಳ, ಕೈ ಮುಗಿಲ, ಕಾಲಿಗೆ ಬೀಳ, ಅಥವಾ ತೀರ್ಸಕ್ಕಾಗದೇ ಇರುವಂಥ ಋಣ ಅಂತ ಹೇಳ. ಏನು ಹೇಳಿದ್ರು ಕಮ್ಮಿ ಅನ್ಸತ್ತಮ್ಮ. ದಡ್ಡ ಹೇಗೆ ಅಳ್ತಾ ಇದೆಯಾ ನೋಡು. ಮನೆಗೆ ಎಳೆ ಮಗು ಬರ್ತಾ ಇದ್ದಾಗೆ ಮನೆಯವ್ರು ಎಲ್ರೂ ಎಳೆ ಮಕ್ಕಳಾಗ್ಬಿಟ್ರಿ. ತಾಯಿ ಇನ್ಮೇಲೆ ಮಕ್ಕಳಿಗೋಸ್ಕರ ಜೀವ ಕೊಡೋದಕ್ಕೂ ತಯಾರಿರ್ತಾಳೆ. ಅದು ಆ ಮಗುನೇ ಆಗಿರ್ಬೋದು, ಅಥವಾ ಕಣ್ಣೆದುರಿಗಿರೋ ಈ ಮಗು ಇರ್ಬೋದು. ನೀನು ಹೋಗು, ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಹೋಗಿ ಪೂರ್ಣಿ ಜೊತೆ ಇರು, ಮಗು ನೋಡ್ಕೊಳಕ್ಕೆ ಅವ್ರಿಗೆ ಸಹಾಯ ಮಾಡು. ಹೋಗು. ಅಮ್ಮ, ತುಂಬ ಹೊತ್ತು ಈಗ ನಿಲ್ಬೇಡ, ಆಯಾಸ ಆಗುತ್ತೆ. ಕೂತ್ಕೋ. ನೀನು ಯಾವಾಗಲೂ ಬೆಚ್ಚಗಿರಬೇಕು. ತಗೋ, ಕಿವಿ ಹತ್ತಿ ಇಟ್ಕೋ. ಇನ್ನು ಮುಂದೆ ಆರೋಗ್ಯ ವಿಷಯದಲ್ಲಿ ತಾತ್ಸಾರ ಮಾಡಬೇಡ. ಡಾಕ್ಟ್ರು ಹೇಳಿದ್ನೆಲ್ಲ ಫಾಲೋ ಮಾಡಬೇಕು. ಡಾಕ್ಟ್ರ್ ಹೇಳೋದು ಕೇಳ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಹೇಳೋದಂತೂ ಕೇಳ್ತೀನಿ. ಪಾಪು, ನೀನು ಕೂತ್ಕೋ ಅಂದ್ರೆ ಕೂತ್ಕೋತೀನಿ, ನಿಂತ್ಕೋ ಅಂದ್ರೆ ನಿಂತ್ಕೋತೀನಿ, ತಿನ್ನು ಅಂದ್ರೆ ತಿಂತೀನಿ. ಸರಿನಾ? ಅಷ್ಟಾದ್ರೆ ಸಾಕಮ್ಮ. ದತ್ತ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಏನು ಹೇಳು ಮಾಧವ? ಅದು ತುಳಸಿಯವರು ಈ ಮನೆಯಲ್ಲಿ ಒಬ್ಬರೇ ಆಗಿಬಿಡ್ತಾರೆ ಅನಿಸ್ತಿದೆ. ಒಬ್ಳೆ ಆಗ್ಬಿಡ್ತಾಳ? ಅದು ಹೇಗೋ ಒಬ್ಳೆ ಆಗ್ಬಿಡ್ತಾಳೆ? ಮನೆ ತುಂಬ ಇಷ್ಟು ಜನ ಇದ್ದೀವಿ. ಅಕ್ಕರೆ ತೋರ್ಸೋಕೆ ನಾನಿದ್ದೀನಿ, ಕಾಳಜಿ ತೋರಿಸೋದಕ್ಕೆ ಮಕ್ಕಳಿದ್ದಾರೆ. ಅಂಥದ್ರಲ್ಲಿ ಅದು ಹಾಗೆ ಅವಳು ಒಬ್ಳೆ ಆಗ್ಬಿಡ್ತಾಳೆ? ಅದು ಹಾಗಲ್ಲ, ತುಳಸಿಯವ್ರಿಗೆ ಮಾತಾಡೋದಕ್ಕೆ ಯಾರೂ ಇಲ್ಲ ಅಂತ ಬೋರ್ ಆಗುತ್ತೋ ಏನೋ. ಅಲ್ಲ ಕಣೋ, ಅವಳು ಈಗ ಮಾತಾಡಿ ಆಯಾಸ ಮಾಡ್ಕೋಬಾರ್ದು. ನೆಮ್ಮದಿಯಾಗಿ ನಿದ್ದೆ ಮಾಡಲಿ ಬಿಡು. ಅಲ್ಲ, ಅದು ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ ನೀನು ಏನು ಹೇಳಬೇಡ ಮಾಧವ. ಅಲ್ಲಪ್ಪ, ನೀನು ಈ ಮನೆಗೆ ಅಳಿಯ ಮಾತ್ರ ಅಲ್ಲ, ಮಗನ ಹಾಗೆ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಅಂತಂದ ಮೇಲೆ ಈ ಮನೆ ನಿಂದೆ ಆಯ್ತಲ್ವಾ? ಅಲ್ಲಿಗೆ ನೀನು ಈ ಮನೆಯಲ್ಲಿ ಎಷ್ಟು ದಿವಸ ಇರಬೇಕು ಅನಿಸುತ್ತೋ, ಹೇಗೆ ಇರಬೇಕು ಅಂತ ಅನಿಸುತ್ತೋ ಹಾಗೆ ಇರಬಹುದಲ್ವಾ? ಒಳ್ಳೆ ಮಾಧವ. ಅಮ್ಮ, ಬಿಸಿನೀರು ರೆಡಿ ಇದೆ. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಧೂಪ ತಗೊಂಡ್ರೆ ಹಾಯಾಗಿರುತ್ತೆ. ಹೌದಮ್ಮ, ನೀವು ಆರೋಗ್ಯದ ವಿಷಯದಲ್ಲಿ ತಾತ್ಸಾರ ಮಾಡಬಾರ್ದು. ನಾವು ನಿಮಗೆ ಹೇಗೆಲ್ಲ ಬಾಣಂತನ ಮಾಡಬೇಕು ಅಂದ್ಕೊಂಡಿದ್ದೀವಿ ಗೊತ್ತಾ? ಸರಿ, ಇನ್ಮೇಲೆ ನೀವೆಲ್ಲರೂ ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಸರಿ, ಹಾಗಿದ್ರೆ ಬನ್ನಿ, ನಾನೇ ನಿಮಗೆ ತಲೆಗೆ ನೀರು ಹಾಕ್ತೀನಿ. ಅಪ್ಪ, ನೀವಿಲ್ಲೇನು ಮಾಡ್ತಿದ್ದೀರಾ? ಸ್ನಾನ ಮಾಡಬೇಕಾ? ಇಲ್ಲ, ತುಳಸಿಯವ್ರಿಗೆ ಸ್ನಾನಕ್ಕೆ ರೆಡಿ ಮಾಡಿದ್ದೀರಾ ಅಂತ ಗೊತ್ತಾಯಿತು.
ನೀರು ಬಿಸಿ ಸರಿ ಇದೆಯಾ ಅಂತ ನೋಡೋದಕ್ಕೆ ಬಂದೆ. ಆ್ಯಕ್ಚುಲಿ ನೀರು ಸ್ವಲ್ಪ ಜಾಸ್ತಿ ಬಿಸಿ ಇದೆ. ಒಂಚೂರು ತಣ್ಣೀರು ಹಾಕಿದ್ರೆ ಬೆಟರು, ಇಲ್ಲಾಂದರೆ ಮೈ ಸುಟ್ಟೋಗ್ಬಿಡುತ್ತೆ. ಮಾವ, ಅಷ್ಟು ಬಿಸಿನೀರಿನಲ್ಲಿ ಸ್ನಾನ ಮಾಡಿದ್ರೆ ಏನೂ ಆಗಲ್ಲ. ಇನ್ನು ಮೈಕೈ ನೋವು ಹೊರಟೋಗುತ್ತೆ, ಆರಾಮಾಗಿರುತ್ತೆ. ನೀವು ಹೇಳೋಷ್ಟೆಲ್ಲ ಏನು ನೀರು ಬಿಸಿ ಇಲ್ಲ, ಉಗುರು ಬೆಚ್ಚಗಿದೆ ಅಷ್ಟೆ. ಅಲ್ಲ, ಅಷ್ಟೊಂದು ಬಿಸಿ ಇದೆ, ನನಗೆ ಸುಡ್ತಾ ಇದೆ ಅಂದರೆ ತುಳಸಿಯವ್ರಿಗೆ. ಅಪ್ಪ, ಅಮ್ಮಂಗೆ ಏನೂ ಆಗಲ್ಲ. ಅಮ್ಮ ಏನೋ ಎಳೆ ಮಗುನ. ಅಲ್ಲ, ತುಳಸಿಯವ್ರದ್ದು ಮಗುವಿನಂಥ ಮನಸ್ಸು, ಅವ್ರನ್ನೂ ಮಗುವಿನ ಥರನೇ ನೋಡ್ಕೋಬೇಕಲ್ವ. ಅಪ್ಪ, ಅಮ್ಮಂದು ಮಗುವಿನ ಮನ್ಸೇ ನಿಜ. ಆದ್ರೆ ನಾವೀಗ ಸ್ನಾನ ಮಾಡಿಸ್ತಿರೋದು ಮನ್ಸಿಗಲ್ಲ, ಮೈಯಿಗೆ. ನೀವೀಗ ಇಲ್ಲಿಂದ ಹೊರಡ್ಲಿಲ್ಲ ಅಂದ್ರೆ ನಿಮ್ಮನ್ನು ಕೂರಿಸಿ ನಿಮ್ಮ ತಲೆ ಮೇಲೂ ನೀರು ಹಾಕ್ಬಿಡ್ತೀನಿ ಅಷ್ಟೇ. ಆಯಿತು, ಹೊರಡ್ತೀನಿ. ತುಂಬ ಹೊತ್ತು ತಲೆ ಒದ್ದೆ ಆಗಿರೋದು ಬೇಡ, ಸ್ನಾನ ಆದ ತಕ್ಷಣ ತಲೆ ಒರೆಸಿ. ಅಪ್ಪ, ಸರಿ ಸರಿ, ಹೊರಟೆ. ತುಳಸಿಯವ್ರೆ, ಹುಷಾರು. ಸ್ನಾನ ಮಾಡೋವಾಗ್ಲೂ ಹುಷಾರು ಅಂತ ಹೇಳೋರ್ನ ಇದೇ ಮೊದಲನೇ ಸರಿ ನೋಡ್ತಾ ಇರೋದು. ಒಳ್ಳೆ ಮಾವ. ಬನ್ನಿ ಅಮ್ಮ. ಜೋಪಾನ ಪುಣ್ಯ, ನಿಧಾನ ಬರ್ಸು. ನನಗೆ ಗೊತ್ತು ರೀ, ನಾನಿನ್ನೂ ಮಗುನ ಮುಟ್ಟೇ ಇಲ್ಲ, ಆಗ್ಲಿ ಜೋಪಾನ ಅಂತ ಹೆದರ್ತಿದ್ದೀರಾ. ಆಯಿತು, ಆದರೂ ಆರಾಮಾಗಿ ಬರ್ಸು. ನೀವು ಹೋಗಲ್ಲಿ ಕುತ್ಕೊಳ್ಳಿ, ನಾನು ಒರೆಸ್ತೀನಿ. ಹೋಗಿ. ಅದಕ್ಕೆ ತಗೊಳ್ಳಿ. ಮಗುಗೆ ಕಾಡಿಗೆ ಪೌಡ್ರು ಬಟ್ಟೆ ಎಲ್ಲ ಹಾಕಿದ್ಮೇಲೆ ಮಗುನ ಜೊತೆ ಮಾತಾಡುತ್ತಲ್ವಾ, ಅದ್ರ ಜೊತೆ ಆಟ ಆಡ್ಬೋದಲ್ವಾ? ಆಯ್ತಾಯ್ತು, ತಾಳ್ಮೆ. ಮೊದಲು ಮಗು ಕೆಲಸ ಎಲ್ಲ ಮುಗಿಲಿ, ಆಮೇಲೆ ಏನಿದ್ರು ನಿಮ್ಮ ಆಟ. ಅದಕ್ಕೆ ಇದನ್ನೆಲ್ಲ ನೀವು ಯಾವಾಗ ಕಲ್ತ್ಕೊಂಡ್ರಿ? ನನಗೆ ಗೊತ್ತಿಲ್ಲ, ಮಗು ನೋಡ್ತಿದ್ದ ಹಾಗೆ ಅದ್ರ ಆರೈಕೆ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟೆ ಅನ್ಸುತ್ತೆ. ಮನಸ್ಸಲ್ಲಿ ತಾಯಿ ಗುಣ ಇದ್ದರೆ ಪ್ರೀತಿ, ಆರೈಕೆ, ಕಾಳಜಿ ತನಗೆ ತಾನೇ ಬರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಅದಕ್ಕೆ ಆಯ್ತಾ, ನಮ್ಮ ಮಗುನ ಎತ್ಕೋಬೋದಾ? ಬನ್ನಿ, ಎತ್ಕೊಳ್ಳಿ. ಹುಷಾರು, ನಿನ್ನ ಮಗುನ ಎತ್ಕೊಂಡು ಅಭ್ಯಾಸ ಇಲ್ಲ, ಗಮನ ಎಲ್ಲ ಮಗು ಮೇಲೆ ಇರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.